ಕವಿತಾ, ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಹೌದಾ, ಥ್ಯಾಂಕ್ಸ್ ರಾಣಿ. ಸರಿ ಕಣವ, ಹೋಗಿದ್ ಬನ್ನಿ ಜೋಪಾನಾಗಿ. ಸತೀಸ ಬೈಕ್ ಜೋರಾಗಿ ಓಡಿಸ್ಬೇಡ, ಕಳಾರಕ್ಕೆ ಹೋಗು. ಹ್ಞೂ ಸರಿ ಕಣಮ್ಮ, ಆಯ್ತು. ಹ್ಞೂ ಜಾಕೆ, ಎಲ್ಲೂ ಸುತ್ತಕ್ಕೆ ಹೋಗ್ಬೇಡಿ, ದೇವಸ್ಥಾನದಿಂದ ಸೀದಾ ಮನೆಗೆ ಬನ್ನಿ. ಹ್ಞೂ ಸರಿ ಸರಿ ಆಯ್ತು. ಸರಿ ಕಣವ, ಸರಿ ಅತ್ತೆ. ಸರಿ ಕವಿತಾ, ನಾನು ಊರಿಗೆ ಹೊರಡ್ತೀನಿ, ನೀನು ಬರಷ್ಟಲ್ಲಿ ಹೋಗ್ತೀನಿ. ಹ್ಞೂ ಬರ್ತೀನಿ ಆಯ್ತಾ. ಅಯ್ಯೋ ರಾಣಿ, ಇರು ನಾನು ಬರೋವರೆಗೂ, ನಾಳೆನಾದ್ರೂ ಹೋಗುವಿರು. ಇಲ್ಲ ಕವಿತಾ, ಹೋಗ್ಲೇಬೇಕು. ಇರು ರಾಣಿ, ನಾನು ಬರೋವರೆಗಾದ್ರೂ ಇರು, ಸಂಜೆ ಮೇಲೆ ಹೋಗುವಂತೆ. ಇರ್ತಾಳೆ ಬಿಡವ, ಹೋಗಿದ್ ಬನ್ನಿ ನೀವು. ಸರಿ ಆಯ್ತು, ಇರ್ತೀನಿ, ಹೋಗಿ ಬನ್ನಿ. ಕವಿತಾ ಬಾ ಹೋಗೋಣ. ಏನಣ್ಣ ಅಷ್ಟೊಂದು ಅರ್ಜೆಂಟಾ? ಏ ರಾಣಿ, ನಿನ್ ಬರೀ ಇದೇ ಆಯ್ತು, ಸುಮ್ಮನೆ ಇರು. ಆಯ್ತು ಬಿಡಪ್ಪ, ನೀನ್ ಮದ್ವೆಗ ಹುಡುಗಿಯ ನೀನ್ ಕರ್ಕೊಂಡೋದ್ರೆ ನನ್ಗೇನು. ಕರ್ಕೊಂಡೋಗು. ಹೋಗು ಕವಿತಾ. ಅದೇನ್ ಕವಿತಾ ಕವಿತಾ ಅಂದಿ, ಅದಕ್ಕೇನು? ಪರವಾಗಿಲ್ಲ ಅತ್ತೆ, ಅವಾಗಿಂದಾನು ಕವಿತಾ ಅಂತಾನೆ ಅಲ್ವಾ ಕರೆಯೋದು. ಪರವಾಗಿಲ್ಲ ಬಿಡಿ, ಹಾಗೆ ಕರೀಲಿ. ಅಮ್ಮ ಮೊದಲು ಮದ್ವೆ ಆಗ್ಲಿ, ಆಮೇಲೆ ಅದಕ್ಕೆ ಅಂತ ಕರಿತೀನಂತೆ. ಏತು ಯಾಕಂಗಂದಿ, ಸುಮ್ಮನಿರು. ಹ್ಞೂ ಸರಿ, ಹೋಗಿದ್ ಬನ್ರಪ್ಪ. ಬಾ ಕವಿತಾ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇಲ್ಲಿ ಯಾಕೆ ನಿಲ್ತಿದ್ರಿ? ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ? ದೇವಸ್ಥಾನಕ್ಕೆ ಹೋಗೋಣ ಅಂತ ತಾನೇ ಕರ್ಕೊಂಡ್ಬಂದಿದ್ದು. ಹೌದು, ಆದರೆ ದೇವಸ್ಥಾನಕ್ಕೆಲ್ಲ ನಾನು ನಿನ್ನ ಕರ್ಕೊಂಡ್ಬಂದಿದ್ದು. ಮತ್ತೆ ಇನ್ಯಾಕೆ? ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಟೈಮೇ ಸಿಕ್ಕಿಲ್ಲ, ಮಾತಾಡೋಕ್ಕೆ ಅವಕಾಶನೇ ಸಿಕ್ಕಿಲ್ಲ. ಅದಕ್ಕೆ ಮನೇಲಿ ಸುಳ್ಳು ಹೇಳಿ ನಿನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಹೌದಾ, ಮಾತಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಕರ್ಕೊಂಡ್ಬಂದ್ರ? ಅಂಥ ವಿಷಯ ಏನಿರ್ಬೋದು? ಏನು ಹೇಳಿ? ಅವತ್ತಿಂದ ಮಾತಾಡಬೇಕು ಅಂತಿದ್ದೀರಾ. ಸಾರಿ, ನನಗೂ ಕೇಳೋಕ್ಕೆ ಆಗಿಲ್ಲ. ಸರಿ ಆಯಿತು, ಏನು ಹೇಳಿ? ಆಮೇಲೆ ಬೇಕಾದರೆ ದೇವಸ್ಥಾನಕ್ಕೆ ಹೋಗಿದ್ದು ಮನೆಗೆ ಹೋಗೋಣ. ವಿಷಯ ಹೇಳ್ತೀನಿ, ಅದನ್ನು ಕೇಳಿ. ನೀವು ಗಾಬರಿ ಆಗಬಾರ್ದು, ಏನೂ ತಪ್ಪು ತಿಳ್ಕೊಬಾರ್ದು, ಏನು ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಆಯಿತಾ? ಅಂಥ ವಿಷಯ ಏನು? ಪರವಾಗಿಲ್ಲ ಹೇಳಿ, ನಾನು ಏನೂ ಅಂದ್ಕೊಳ್ಳಲ್ಲ. ಸೀಕ್ರೆಟ್ ಆಗಿ ಹೇಳುವಂಥ ವಿಷಯ. ನಿನಗೆ ಈ ಮದುವೆಲಿ ಇಷ್ಟ ಇದೆಯಾ? ನಾನು ಇಷ್ಟ ಆಗಿದ್ದೀನಾ? ಹೌದು, ನನಗೆ ಈ ಮದುವೆ ಇಷ್ಟ ಇದೆ. ಆದರೆ ಈ ಮದುವೆ ನನಗಿಷ್ಟ ಇಲ್ಲ. ಏನು ಮದುವೆ? ಹೌದು ಕವಿತಾ, ನನಗೆ ಈ ಮದುವೆ ಇಷ್ಟ ಇಲ್ಲ. ನಿಜವಾಗ್ಲೂ ಈ ಮದುವೆ ನನಗೆ ಇಷ್ಟ ಇಲ್ಲ. ನಿಮ್ಮನ್ನು ಮದುವೆ ಆಗಕ್ಕೆ ನನಗೆ ಇಷ್ಟ ಇಲ್ಲ. ಏನು ಹೇಳ್ತಿದ್ದೀರಾ ನೀವು? ಈ ಮದುವೆ ನಿಮಗೆ ಇಷ್ಟ ಇಲ್ವಾ? ಇದನ್ನು ಇವಾಗ ಹೇಳ್ತಿದ್ದೀರಲ್ಲ, ಯಾಕೆ? ಯಾಕೆ ಅಂದರೆ ನನಗೆ ಹೇಳೋಕ್ಕೆ ಅವಕಾಶನೇ ಸಿಗಲಿಲ್ಲ. ನಮ್ಮ ಅಪ್ಪ ಅಮ್ಮ ನಾನು ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ. ನೀನು ಕವಿತನೇ ಮದುವೆ ಆಗು ಹಂಗೆ ಹಿಂಗೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಯಾರು ನನ್ನ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಅವ್ರಿಗೂ ನಾನು ಹೇಳ್ತಿದ್ದೀನಿ ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ, ಆದರೂ ಕೇಳ್ತಿಲ್ಲ. ಇವಾಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ, ಅಥವಾ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇಲ್ವಾ? ಸಾರಿ ಕವಿತಾ, ನಿನ್ನನ್ನು ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ಅಲ್ಲ, ನೀವು ಎಂಗೇಜ್ಮೆಂಟ್ ಆದಮೇಲೆ ಈ ರೀತಿ ಹೇಳ್ತಿದ್ದೀರಲ್ಲ, ಮೊದಲೇ ನನ್ನ ಹತ್ರ ಹೇಳ್ಬೋದಿತ್ತಾನೆ. ನಾನು ನಿಮ್ಮ ಹತ್ರ ಹೇಳಿದ್ದೀನಿ ನಾನು ಇಷ್ಟನಾ ಅಂತ. ಅವಾಗ ನೀವು ಇಷ್ಟ ಅಂತ ಹೇಳಿದ್ರೆ ತಾನೆ. ನಾನು ಯಾವಾಗ ಹೇಳಿದ್ದೀನಿ? ನಿನ್ನ ಕಂಡ್ರೆ ನನಗೆ ಇಷ್ಟ ಅಂತ ಹೇಳಿದ್ದೀನಾ? ನಮ್ಮಮ್ಮ ತಾನೇ ಇಷ್ಟ ಅಂತ ಹೇಳಿದ್ದು ನಿನ್ನ ಹತ್ರ. ನಾನೇನಾದರೂ ಡೈರೆಕ್ಟಾಗಿ ಹೇಳಿದ್ದೀನಾ? ನೋಡು ಕವಿತಾ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಎಂಗೇಜ್ಮೆಂಟ್ ಆದಮೇಲೆ ಈ ರೀತಿ ಹೇಳ್ತಿದ್ದೀನಿ ಅಂತ ನಿನಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ನನಗೆ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಮನೆಯವ್ರ ಹತ್ರ ಯಾರ ಹತ್ರನೂ ಹೇಳಿದ್ರು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋತಿಲ್ಲ. ನಾನು ಹೇಳೋದನ್ನ ಯಾರೂ ಕೇಳ್ತಿಲ್ಲ. ನೀನಾದರೂ ನನ್ನ ಮಾತು ಕೇಳು. ಇದನ್ನೇ ಹೇಳ್ಬೇಕು ಅಂತ ನನ್ನ ಹತ್ರ ಅಷ್ಟೊಂದು ಪ್ರಯತ್ನ ಪಟ್ಟೆ. ಹೇಳ್ಬೇಕಾದ್ರೆ ಅಮ್ಮ ಅಡ್ಡ ಬರ್ತಿದ್ರು, ಇಲ್ಲ ನೀನೇ ಹೊರಟೋಗ್ತಿದ್ದೆ. ಅದಕ್ಕೆ ನಿಂಗೆ ಫೋನ್ ಮಾಡು ಅಂತ ಹೇಳಿದ್ದು, ಅದನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತಿಲ್ಲೂ ಕರ್ಕೊಂಡ್ಬಂದಿದ್ದು. ಐ ಆಮ್ ಸಾರಿ, ನನಗೆ ಮದುವೆ ಇಷ್ಟ ಇಲ್ಲ ಕವಿತಾ. ಅಲ್ಲ, ನೀವು ಇವಾಗ ಹೇಳ್ತಿದ್ದೀರಲ್ಲ, ಒಂದೇ ಒಂದು ಸಲ ನನಗೆ ಮದುವೆ ಇಷ್ಟ ಇಲ್ಲ ಅಂತ ನೀವು ಹೇಳ್ಬೋದಿತ್ತಲ್ವಾ? ಹೇಳ್ತಿದ್ದೀನಲ್ಲ, ನನಗೆ ಹೇಳೋಕ್ಕೆ ಅವಕಾಶನೇ ಸಿಗಲಿಲ್ಲ. ಅಮ್ಮ ಅಷ್ಟೇ ಎದುರಿಸ್ಬಿಟ್ಟಿದ್ರು. ಇನ್ನೂ ನಾನು ಸುಮ್ಮನೆ ಕೂತ್ರೆ ಇದೇ ರೀತಿ ಮದುವೆನೂ ಮಾಡಿಸ್ಬಿಡ್ತಾರೆ ಅಂದ್ಕೊಂಡು ನಿಮ್ಮ ಹತ್ರ ಹೇಳ್ತಿದ್ದೀನಿ. ನೀವೇ ಯೋಚನೆ ಮಾಡಿ. ಇಷ್ಟ ಇಲ್ಲದೆ ಮದುವೆ ಆಗಿ ಆಮೇಲೆ ಕೊರಗೋ ಬದಲು ಮೊದಲೇ ಮದುವೆ ನಿಲ್ಲಿಸಿದ್ರೆ ಬೆಟರ್ ಅಲ್ವಾ? ಇಷ್ಟ ಇಲ್ಲದೆ ಮದುವೆ ಆದರೆ ಮುಂದೆ ನೀವು ಚೆನ್ನಾಗಿರೋಕ್ಕಾಗಲ್ಲ, ನಾನು ಚೆನ್ನಾಗಿರೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ನಿರ್ಧಾರ ತಗೊಂಡ್ರೆ ಇಬ್ರಿಗೂ ಒಳ್ಳೇದು. ಆದರೂ ನೀವು ಎಂಗೇಜ್ಮೆಂಟ್ಗಿಂತ ಮುಂಚೆ ಹೇಳ್ಬೋದಿತ್ತಾನೆ. ಯಾಕೆ ಸುಮ್ಮನೆ ಇದ್ರಿ? ಈ ಮದುವೆ ನನಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಎಷ್ಟೊತ್ತು ಬೇಕಿತ್ತು? ಹಂಗಲ್ಲ ಅಮ್ಮ, ಮದುವೆ ನಡೆಯಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನನ್ನ ನೆಣ ಬೀಳುತ್ತೆ, ಹಂಗೆ ಹಿಂಗೆ ಅಂತ ತುಂಬ ಎದುರಿಸ್ಬಿಟ್ರು. ಅದು ನೀನೇ ನೋಡಿದ್ಯಲ್ಲ, ನಾನು ಕರೆಸ್ಬಿಟ್ಟು ಒಂದೇ ದಿನದಲ್ಲಿ ಎಂಗೇಜ್ಮೆಂಟ್ ಇಟ್ಬಿಟ್ರು. ನಾನು ಏನು ಅಂತ ಮಾಡಲಿ? ಅದು ಅಲ್ಲದೆ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಸೋನಾ ಅಂತ. ನನ್ನ ಜೊತೆನೇ ಅವಳು ಕೆಲಸ ಮಾಡೋದು. ನಾವಿಬ್ಬರು 3 ವರ್ಷದಿಂದ ಲವ್ ಮಾಡ್ತಿದ್ದೀವಿ. ಅವಳು ಅಲ್ಲೇ ಹುಬ್ಳಿ ಸೈಡ್ ಹುಡುಗಿ. ಅವಳು ನನ್ನ ತುಂಬ ಇಷ್ಟಪಡ್ತಾಳೆ. ನಾನು ಅವಳನ್ನ ತುಂಬ ಲವ್ ಮಾಡ್ತಿದ್ದೀನಿ. ನಾನಿಲ್ಲದೆ ಅವಳು ಇರಲ್ಲ, ಅವಳಿಲ್ಲದೆ ನಾನು ಇರಲ್ಲ. ನಾನು ಅಷ್ಟೇ, ಬೇಕಿದ್ರೆ ಮದುವೆ ಆಗದೆ ಹಾಗೆ ಇದ್ಬಿಡ್ತೀನಿ. ಆದರೆ ನನ್ನ ಸೋನನ್ ಬಿಟ್ಟು ಇನ್ಯಾರನ್ನೂ ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಅವಳು ಅಷ್ಟೇ, ನನ್ನ ಮೇಲೆ ಜೀವನೇ ಇಟ್ಕೊಂಡವಳೆ. ನನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವಳು ಸಹಾಯ ಕೊಟ್ಟಿದ್ದಾಳೆ. ಅಷ್ಟು ಪ್ರೀತಿ ಮಾಡಿದ ಹುಡುಗಿನ ನೀನು ಸತ್ರು ಪರವಾಗಿಲ್ಲ, ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ನಾನು ಹೇಳೋಕ್ಕಾಗುತ್ತಾ? ಅದು ಅಲ್ಲದೆ ಅವಳಿಲ್ದೇನೂ ನಾನು ಇರಲ್ಲ. ಈಗ ಹೇಳು ಕವಿತಾ, ನಾನು ಏನು ಮಾಡಲಿ? ಈ ಮದುವೆ ಆಗೋದು ಸರಿನಾ? ನೀನೇ ಹೇಳು. ಇಷ್ಟೆಲ್ಲ ಹೇಳಿದ್ಮೇಲೂ ಈ ಮದುವೆಗೆ ನಿನ್ಗೆ ಒಪ್ಪಿಗೆ ಇದೆಯಾ? ಇಲ್ಲ ಬಿಡಿ, ನಿಮ್ಮ ಮನಸ್ಸಲ್ಲಿ ಇನ್ನೊಂದು ಹುಡುಗಿ ಇದ್ದಾಳೆ ಅಂದರೆ ನಾನು ಹೆಂಗೆ ಮದುವೆ ಆಗಲಿ ನಿಮ್ಮನ್ನ? ಆದರೂ ನೀವು ವಿಷಯ ಹೇಳೋಕ್ಕೆ ತುಂಬ ತಡ ಮಾಡಿಬಿಟ್ರಿ. ಎಂಗೇಜ್ಮೆಂಟ್ಗೂ ಮುಂಚೆ ಹೇಳಿದಿದ್ರೆ
ಹಿಂಗಾದ್ರೂ ಮಾಡಿ ಒಂದು ಮಾತು ಹೇಳಿದಿದ್ರೆ ಸರಿ ಹೋಗ್ತಿತ್ತು. ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಿಲ್ಲ ಅಂದಮೇಲೆ ನನ್ನ ಹತ್ರನಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ವಾ. ಇರಲಿ ಬಿಡಿ, ಆಯಿತು. ಸದ್ಯ ಮದುವೆ ಆದ್ಮೇಲೆ ನೀವು ಹೇಳಿಲ್ವಲ್ಲ, ನಾನು ನಿಮ್ಮ ಇಷ್ಟಪಟ್ಟಿದ್ದೀನಿ, ನೀವು ನನ್ನ ಇಷ್ಟಪಟ್ಟಿಲ್ಲ ಅಂದಮೇಲೆ ನಾವಿಬ್ಬರು ಮದುವೆ ಆಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೀವು ಪ್ರೀತಿಸ್ತಿರೋ ಹುಡುಗಿ ಚೆನ್ನಾಗಿರ್ಬೇಕು, ನೀವಿಬ್ಬರೇ ಮದುವೆ ಆಗಬೇಕು. ನಿಮ್ಮಿಬ್ರ ಮಧ್ಯ ನಾನು ಅಡ್ಡ ಬರಲ್ಲ. ನೀವು ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂದಮೇಲೆ ನಾನು ಹೆಂಗೆ ನಿಮ್ಮನ್ನು ಮದುವೆ ಆಗಲಿ? ಇಲ್ಲ, ಈ ಮದುವೆ ನಡಿಬಾರ್ದು. ನೀವು ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಗಿ. ಥ್ಯಾಂಕ್ಸ್ ಕವಿತಾ, ನೀನಾದರೂ ನಾನು ಅರ್ಥ ಮಾಡ್ಕೊಂಡಿಯಲ್ಲ. ಆದರೆ ಇವಾಗ ಮನೆಗೆ ಏನಂತ ಹೇಳೋದು? ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ನೀವು ಇವಾಗಲೇ ಹೊರಡಿ, ನಿಮ್ಮ ಹುಡುಗಿ ಜೊತೆ ಮದುವೆ ಆಗಿ ಮನೆಗೆ ಬನ್ನಿ. ಹಾಂ, ಮದುವೆಗೆ ಮನೆಗೆ ಬರಬೇಕಾ? ಹೌದು. ನಮ್ಮ ಅಪ್ಪ ಅಮ್ಮ ಸುಮ್ಮನೆ ಬಿಡ್ತಾರ ನನ್ನ? ಏನಿಲ್ಲ, ತುಂಬ ಕೋಪ ಮಾಡ್ಕೋತಾರೆ. ಆದರೆ ಎಷ್ಟು ದಿನ ಎಲ್ಲ ಸರಿ ಹೋಗುತ್ತೆ. ಇನ್ನು ನೀವು ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗ್ತೀನಿ ಅಂದರೆ ಅದೆಲ್ಲ ಕನಸು. ಅದು ಅಲ್ಲದೆ ಇಷ್ಟೆಲ್ಲ ಆದಮೇಲೆ ಅವ್ರು ಮತ್ತೆ ನಿಮ್ಮಿಬ್ರು ಪ್ರೀತಿನ ಒಪ್ಕೊಂಡು ಮದುವೆ ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅದಕ್ಕೆ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಅಂದರೆ ನೀವು ಇವಾಗಲೇ ಹೊರಡಿ, ನಿಮ್ಮ ಹುಡುಗಿ ಜೊತೆ ಮದುವೆ ಆಗಿ ಮನೆಗೆ ಬನ್ನಿ. ಮುಂದಿಂದ ಏನಾಗುತ್ತೋ ಆಗಲಿ. ಏನು ಮಾತಾಡ್ತಿದ್ಯಾ? ಹೌದು, ಈಗ ನೀವು ಮನೆಗೆ ಬಂದು ಇಷ್ಟ ಇಲ್ಲ ಅಂತ ಅಂದರೆ ಏನಾದರೂ ಮಾಡಿ ಮದುವೆ ಮಾಡಿಬಿಡ್ತಾರೆ. ಅದಕ್ಕೆ ನೀವು ಹಿಂಗಿಂದಾನೇ ಹೊರಟೋಗಿ ನಿಮ್ಮ ಹುಡುಗಿ ಜೊತೆ ಮದುವೆ ಆಗಿ ಮನೆಗೆ ಬನ್ನಿ. ನೀವಿಬ್ಬರು ಚೆನ್ನಾಗಿರಿ. ಸಾರಿ ಕವಿತಾ, ನೀನು ಇಷ್ಟು ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿರಲಿಲ್ಲ. ಹೇಳಿದ ತಕ್ಷಣ ಎಷ್ಟೆಲ್ಲನೂ ಅರ್ಥ ಮಾಡ್ಕೊಂಡೆ. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಸಾರಿ, ನಿನ್ನ ಮನ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಅನಿಸುತ್ತೆ. ಪರವಾಗಿಲ್ಲ ಬಿಡಿ, ಎಲ್ಲನೂ ಇವಾಗಲಾದರೂ ಹೇಳಿದ್ರಲ್ಲ. ಮದುವೆ ಆದಮೇಲೆ ಹೇಳಿದ್ರೆ ತುಂಬ ಕಷ್ಟ ಆಗ್ತಿತ್ತು. ತುಂಬ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಎಂಗೇಜ್ಮೆಂಟ್ ಆದಮೇಲೆ ಮದುವೆ ಆಗಲ್ಲ ಅಂತಿದ್ದೀನಿ ಅಂದಮೇಲೆ ನನ್ನ ಮೇಲೆ ತುಂಬ ಕೋಪ ಮಾಡ್ಕೋತೀಯ ಅಂತ ಅಂದ್ಕೊಂಡೆ. ಆದರೆ ಮದುವೆ ಆಗಿ ಚೆನ್ನಾಗಿರಿ ಅಂತ ಹೇಳ್ತಿದ್ಯಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿ. ನಿನಗೆ ನಾನು ಸೂಟ್ ಆಗಲ್ಲ ಅನಿಸುತ್ತೆ. ನನಗಿಂತನೂ ಒಳ್ಳೆ ಹುಡುಗ ಸಿಗ್ತಾನೆ, ಯೋಚನೆ ಮಾಡಬೇಡ. ನನ್ನ ಬಗ್ಗೆ ಬಿಡಿ, ಇವಾಗ ನೀವು ಹೊರಡಿ. ಪಾಪ ನಿಮ್ಮ ಹುಡುಗಿನೂ ನಿಮ್ಮನ್ನ ತುಂಬ ಇಷ್ಟಪಡ್ತಾಳೆ ಅಂತೀರಾ. ನೀವಿಲ್ಲದೆ ಸಾಯ್ತೀನಿ ಅಂತಾರೆ ಅಂತೀರಾ. ನೀವು ಆದಷ್ಟು ಬೇಗ ಅವಳನ್ನ ಭೇಟಿ ಮಾಡಿ ಎಲ್ಲ ವಿಷಯ ತಿಳಿಸಿ ಮದುವೆ ಮಾಡಿ ಕರ್ಕೊಂಡ್ಬನ್ನಿ ಮನೆಗೆ. ಮುಂದಿಂದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅಪ್ಪ ಅಮ್ಮಂಗೆ ಏನಂತ ಹೇಳೋದು? ಏನಂತ ಹೇಳೋದು ಅಂದರೆ ಇರೋ ವಿಷಯನೇ ಹೇಳಬೇಕು. ಯಾವತ್ತಿದ್ರೂ ಗೊತ್ತಾಗೋದೇ ಅಲ್ವಾ. ಏನಾಗುತ್ತೋ ಆಗಲಿ, ಪ್ರೀತಿ ಮಾಡಿದ್ಮೇಲೆ ಎಲ್ಲಾನು ಎದುರಿಸೋ ಶಕ್ತಿ ಇರಬೇಕು. ನೀವು ಮೊದಲೇ ಮನೆಯವ್ರನ್ನೆಲ್ಲರೂ ಎದುರಿಸಿ ನಿಂತಿದ್ರೆ ಎಂಗೇಜ್ಮೆಂಟ್ ಆಗ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡಿ, ಪರವಾಗಿಲ್ಲ, ಆಗಿದ್ದಾಗೋಗಿದೆ. ಇನ್ನು ಮುಂದೆ ಏನಾಗಬೇಕು ಅದನ್ನು ನೋಡೋಣ. ಸರಿನಾ? ನೀವು ಹೊರಡಿ, ನಾನು ಒಬ್ಬಳೇ ಮನೆಗೆ ಹೋಗ್ತೀನಿ. ನಿಜವಾಗ್ಲೂ ನೀನ ಈ ಮಾತು ಹೇಳ್ತಿರೋದು? ಹೌದು, ಅದರಲ್ಲೇನಿದೆ. ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ಬಲವಂತವಾಗಿ ಮದುವೆ ಆಗಿ ಏನು ಪ್ರಯೋಜನ? ನೀವು ಚೆನ್ನಾಗಿರಲ್ಲ, ನಾನು ಖುಷಿಯಾಗಿರಲ್ಲ, ನಿಮ್ಮನ್ನು ಪ್ರೀತಿಸಿದ ಹುಡುಗಿನೂ ಖುಷಿಯಾಗಿರಲ್ಲ. 3 ಜನದ ಲೈಫು ಹಾಳಾಗುತ್ತೆ. ಅದಕ್ಕಿಂತ ನೀವಿಬ್ಬರು ಮದುವೆ ಆದರೆ ನೀವಿಬ್ಬರಾದರೂ ಖುಷಿಯಾಗಿರ್ತೀರಲ್ವಾ? ನಾವೇನೋ ಖುಷಿಯಾಗಿರ್ತೀವಿ, ಆದರೆ ನೀನು? ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಾನು ಮೊನ್ನೆ ನಿಮ್ಮನ್ನು ನೋಡಿದ್ದು. ನೀವು ಇಷ್ಟ ಆಗಿಲ್ಲ ಅಂತಲ್ಲ, ನನಗೆ ಒಳ್ಳೆ ಮನೆ ಸಿಕ್ತು, ಒಳ್ಳೆ ಮನೆಯವ್ರು ಸಿಕ್ಕಿದ್ರು ಅಂತ ಒಪ್ಕೊಂಡಿದ್ದೆ. ಪರವಾಗಿಲ್ಲ. ಮೊನ್ನೆ ಪ್ರೀತಿಗಿಂತ ನೀವು 3 ವರ್ಷದಿಂದ ತುಂಬ ಇಷ್ಟಪಡ್ತಿದ್ದೀರಾ. ನಿಮ್ಮ ಪ್ರೀತಿನೇ ದೊಡ್ಡದು. ನೀವು ಇವಾಗಲೇ ಹೊರಡಿ, ನಿಮ್ಮ ಹುಡುಗಿನ ಮದುವೆ ಆಗಿ. ಸರಿ ಬಾ, ಮನೆಗೆ ಬಿಟ್ಟು ಹೋಗ್ತೀನಿ. ಬೇಡ, ನೀವು ಇವಾಗ ಮನೆಗೆ ಬಂದರೆ ಮತ್ತೆ ನಿಮ್ಮನ್ನ ಕಳಿಸ್ಕೊಡ್ತಾರಾ? ಪರವಾಗಿಲ್ಲ, ಏನಾದರೂ ಆಗಲಿ, ನೀವು ಹೊರಡಿ, ಹುಡುಗಿ ಜೊತೆ ಮದುವೆ ಆಗಿ ಬನ್ನಿ. ಹಂಗಂತ ಮದುವೆ ಆಗಿ ಎಲ್ಲೆಲ್ಲೋ ಇರಬೇಡಿ. ನಿಮ್ಮ ಅಪ್ಪ ಅಮ್ಮ ಕೋಪ ಮಾಡ್ಕೋಬೋದು. ಹಂಗಂತ ಅವ್ರು ಎಷ್ಟೇ ಕೋಪ ಮಾಡ್ಕೊಂಡ್ರು ಅವ್ರು ಬಿಟ್ಟು ಹೋಗಬೇಡಿ, ಅವ್ರ ಜೊತೆನೇ ಇರಿ. ಒಂದಲ್ಲ ಒಂದಿನ ಅವ್ರು ನಿಮ್ಮನ್ನು ಖಂಡಿತ ಒಪ್ಕೋತಾರೆ. ಅವ್ರು ಕೋಪ ಮಾಡ್ಕೋತಾರೆ ಅಂತ ಅವ್ರು ಬಿಟ್ಟು ಇನ್ನೆಲ್ಲೋ ಇರಬೇಡಿ, ಸರಿನಾ? ಮದುವೆ ಮಾಡ್ಕೊಂಡು ಮನೆಗೆ ಬನ್ನಿ. ಸರಿ, ಆಯಿತು, ತುಂಬ ಥ್ಯಾಂಕ್ಸ್. ಆದರೂ ನೀನು ಒಬ್ಬಳೇ ಹೋಗ್ತೀಯ ಮನೆಗೆ? ಪರವಾಗಿಲ್ಲ, ನೀವು ಬಂದರೆ ನೀವು ಮತ್ತೆ ಹೋಗೋಕ್ಕಾಗಲ್ಲ. ನನ್ನ ಮನೇಲೆಲ್ಲ ನೋಡ್ಕೋತೀನಿ, ನೀವು ಹೊರಡಿ. ಸರಿ ಕವಿತಾ, ತುಂಬ ಥ್ಯಾಂಕ್ಸ್. ಬರ್ತೀನಿ, ಬಾಯ್. ಸಾರಿ, ಬೇಜಾರು ಮಾಡ್ಕೋಬೇಡ. ಸರಿ, ಆಯಿತು, ನೀವು ಹೋಗಿ ಬನ್ನಿ. ಓಕೆ, ಬಾಯ್. ಥ್ಯಾಂಕ್ ಯು. ಇಲ್ಲ, ಪರವಾಗಿಲ್ಲ. ಅವ್ರು ನನ್ನ ಇಷ್ಟಪಡ್ತಿಲ್ಲ, ಇನ್ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಾರೆ. ನನ್ನನ್ನು ಮದುವೆ ಆಗೋದು ಎಷ್ಟು ಸರಿ? ಅಲ್ಲಿ 3 ಜನನೂ ಖುಷಿಯಾಗಿರೋಕ್ಕಾಗಲ್ಲ. ಅವರೇ ಮದುವೆಯಾಗಿ ಚೆನ್ನಾಗಿರಲಿ. ಆ ದೇವರು ನನ್ನ ಹಣೆ ಬರ್ದಲ್ಲಿ ಏನು ಬರ್ದಿರ್ತಾನೋ ಅದೇ ನಡೆಯೋದು. ಯಾರು ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಅಳಬಾರ್ದು. ಆರಾಮಾಗಿ ಖುಷಿಯಿಂದ ಮನೆಗೆ ಹೋಗೋಣ. ಯಾಕೆ ಬೇಜಾರು ಮಾಡ್ಕೋಬೇಕು? ಹಣೆ ಬರ್ದಲ್ಲಿ ಬರ್ದಂಗೆ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ತುಂಬ ಜನ ಕವಿತಾ ಸತೀಶ್ ಒಬ್ಬರು ಮದುವೆ ಆಗಲೇಬೇಕು ಅಂತಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಇಷ್ಟು ಇಷ್ಟಪಟ್ಟಿದ್ದಕ್ಕೆ. ಆದರೆ ಪಾಪ ಅವರಿಬ್ಬರು ಲವ್ ಮಾಡ್ತಿದ್ದಾರೆ ಅಲ್ವಾ, ಯಾಕೆ ದೂರ ಮಾಡಬೇಕು? ನನ್ನ ಬಗ್ಗೆ ಯೋಚನೆ ಇಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯಾವಾಗಲೂ ನಂಬಿರೋಳು. ನನಗೆ ಮೋಸ ಆಯಿತು, ನಾನು ಬೇಜಾರು ಮಾಡ್ಕೋತೀನಿ ಅಂತ ನೀವು ಯಾರು ಅನ್ಕೊಳಕ್ಕೆ ಹೋಗಬೇಡಿ. ದೇವರು ಒಂದನ್ನು ಕಿತ್ಕೊಂಡ್ಮೇಲೆ ಅದಕ್ಕಿಂತ ಚೆನ್ನಾಗಿರೋದನ್ನೇ ಕೊಡ್ತಾನೆ ಅಂತ ನಾನು ನಂಬಿದ್ದೀನಿ. ನೀವು ಅಷ್ಟೇ ಯಾರು ಬೇಜಾರು ಮಾಡ್ಕೊಳ್ದೇ ರೀತಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗಲೇ ಎಲ್ಲನೂ ಹೇಳ್ಬಾರ್ದು, ಆದರೂ ಹೇಳ್ತಿದ್ದೀನಿ. ನನಗೂ ಮುಂದೆ ಒಳ್ಳೇದಾಗುತ್ತೆ. ಅದು ಹೆಂಗಾಗುತ್ತೆ ಅಂತ ನೀವೇ ನೋಡ್ತಾ ಇರಿ. ನನ್ನ ಸತೀಶ್ ಮದುವೆ ಆಗಿಲ್ಲ ಅಂತ ನೀವು ಬೇಜಾರು ಮಾಡಿಕೊಂಡು ವೀಡಿಯೋಸ್ ನೋಡೋದು ನಿಲ್ಲಿಸ್ಬೇಡಿ. ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಮುಂದೆ ನಿಮಗೆ ವೀಡಿಯೋಸ್ಗಳು ಇಷ್ಟ ಆಗುತ್ತೆ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಬಾಯ್.
ಮೊದಲು ಮನೆಗೆ ಹೋಗೋಣ. ಅಲ್ಲೇನಾಗುತ್ತೋ ಗೊತ್ತಿಲ್ಲ, ಇರೋ ವಿಷಯ ಎಲ್ಲ ಹೇಳೋಣ. ಓಕೆನಾ? ಬನ್ನಿ.